ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಈಗ ತಾನೇ SSLCಯನ್ನ ಮುಗಿಸಿದ್ದೀರಾ, ಎಲ್ಲರೂ ಕೂಡ ಹೊಸದಾಗಿ ಕಾಲೇಜ್ ಲೈಫಿಗೆ ಕಾಲಿಡ್ತಾ ಇದ್ದೀರಾ. ಎಷ್ಟೊಂದು ಜನ ಕನ್ಫ್ಯೂಷನ್ ಅಲ್ಲಿ, ಅಪ್ಪ ಅಮ್ಮನ ಪ್ರೆಷರ್ ಅಲ್ಲಿ, ಪ್ಯಾಷನ್ ಅಲ್ಲಿ, ಕೆಲವರು ಸೈನ್ಸ್ ಕಡೆ ಹೋಗಿರ್ತೀರಾ, ಮೆಜಾರಿಟಿ ಕಾಮರ್ಸಿಗೆ ಬಂದಿರ್ತೀರಾ ಅನ್ನೋ ಭರವಸೆ ನನ್ನಲ್ಲಿದೆ. ಹಾಗಾದ್ರೆ ಇನ್ನೇನು ಕಾಲೇಜುಗಳು ಶುರುವಾದ್ವು. ಕಾಮರ್ಸ್ ಅಲ್ಲಿ SSLC ಇಂದ ಕಾಲಿಟ್ಟಾಗ ಹೇಗೆ ಕಾಮರ್ಸ್ ಸಬ್ಜೆಕ್ಟ್ಗಳ ಮಾಸ್ಟರಿಯನ್ನ ಪಡೆಯೋದು, ಕಾಮರ್ಸಿನ ಇಂಪಾರ್ಟೆನ್ಸ್ ಏನು, ಇನ್ನು ಮುಂದೆ ಯಾವುದೆಲ್ಲ ನಿಮಗೆ ಕಾಮರ್ಸ್ ಅಲ್ಲಿ ಮುಖ್ಯ ಅನಿಸುತ್ತೆ, ಯಾವ ಹೆಜ್ಜೆಗಳನ್ನು ಇಡಬೇಕು, ಅದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಫ್ರಮ್ 10th to 1st PUC ಮಾಸ್ಟರಿಂಗ್ ದ ಕಾಮರ್ಸ್ ಸ್ಟ್ರೀಮ್ ಅನ್ನುವಂತಹದ್ರಲ್ಲಿ ಕಲಿಯೋಣ. ಹಾಗಾದ್ರೆ ಮೊದಲನೆಯದಾಗಿ ಒಬ್ಬ ವಿದ್ಯಾರ್ಥಿ ನೋಡಬೇಕಾಗಿರೋದು, ಯೋಚನೆ ಮಾಡಬೇಕಾಗಿರೋದೇನು? ಕಾಮರ್ಸ್ ಇಸ್ ದ ಗೇಟ್ ವೇ ಟು ಬಿಸ್ನೆಸ್. ನಾನು ಯಾಕೆ ಈ ಪದವನ್ನು ಉಪಯೋಗಿಸ್ತಾ ಇದ್ದೇನೆ, ಸ್ಟೇಟ್ಮೆಂಟ್ ಅನ್ನ ಹೇಳ್ತಾ ಇದ್ದೇನೆ ಅಂದರೆ, ಮೆಜಾರಿಟಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬೆಳೆದಂತಿರುವ ಮಕ್ಕಳು ಅಥವಾ ಕರ್ನಾಟಕದ ಯಾವ ಮೂಲೆಗಳಲ್ಲಾಗಿದ್ರೂ ಆಗಿರ್ಬೋದು, ಹುಟ್ಟಿ ಬೆಳೆದಿರುವಂತಹ ಮಕ್ಕಳುಗಳು ಫಸ್ಟ್ ತಮ್ಮ ತಲೆಯನ್ನು ಓಡಿಸುವಂಥದ್ದೇ ಬಿಸ್ನೆಸ್, ಸ್ಟಾರ್ಟ್ಅಪ್, IT ಇದರ ಬಗ್ಗೆ. ಸೊ ನಮ್ಮ ಕಾಮರ್ಸ್ ಸ್ಟ್ರೀಮ್ ಇಂತಹ ಬಿಸ್ನೆಸ್ಸಿಗೆ ಒಂದು ಅದ್ಭುತವಾದಂಥ ಮುನ್ನುಡಿ. ಅಂದರೆ ಡೆಫಿನೈಟ್ಲಿ ಅದು ಎಕ್ಸಾಜುರೇಷನ್ ಅಲ್ಲ, ಡೆಫಿನೈಟ್ಲಿ ಅದು ಉತ್ಪ್ರೇಕ್ಷೆ ಅಲ್ಲ. ಅ ನ್ಯೂ ಡೈರೆಕ್ಷನ್. ನಿಮಗೇನು ಜನರಲ್ ಸ್ಕೂಲಿಂಗು, ಬರೀ ಸೋಷಿಯಲ್ಲು, ಸೈನ್ಸು, ಮ್ಯಾಥಮ್ಯಾಟಿಕ್ಸು, 3 ಲ್ಯಾಂಗ್ವೇಜಸ್ಸು, ಅದರಲ್ಲೂ ಹಿಂದಿಲಿ ಒಂದಷ್ಟು ಕಾಂಟ್ರವರ್ಸಿಗಳು, ಏನು ಜನರಲ್ ಸ್ಕೂಲಿಂಗ್ ಆಗ್ತಾ ಇತ್ತು, ಜನರಲ್ ಎಜುಕೇಷನ್ ಸಿಗ್ತಾ ಇತ್ತು. ಈಗ ಇಟ್ ಇಸ್ ಟೈಮ್ ಟು ಮೂವ್ ಅವೇ ಫ್ರಮ್ ದ್ಯಾಟ್. ಸೊ ಈಗ ನಿಮ್ಮ ಪ್ಯಾಷನ್ ಏನಿದೆ, ನಿಮಗೆ ಏನು ನಿಜವಾಗ್ಲೂ ಓದಬೇಕು ಅನ್ನಿಸ್ತಾ ಇದೆ, ಅದನ್ನ ತಗೊಂಡಿರ್ತೀರಾ. ಅಫ್ಕೋರ್ಸ್ ನನಗೆ ಗೊತ್ತಿದೆ, ಮೆಜಾರಿಟಿ ಪೇರೆಂಟ್ಸ್ಗಳ ಪ್ರೆಷರ್ ಕೂಡ ಇರುತ್ತೆ ಕೆಲವೊಮ್ಮೆ. ಬಟ್ ಹೌ ಎವರ್, ಇನ್ನಷ್ಟು ಮಕ್ಳುಗಳೇನು ಅಂದರೆ, ಮ್ಯಾಥ್ಸ್ ಓದಕ್ಕೆ ಬೇಡಪ್ಪ, ನನಗೆ ಕಷ್ಟ ಆಗುತ್ತೆ, ಕಾಮರ್ಸ್ ತೊಗೊಂಡ್ಬಿಡ್ತೀನಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಯಾವನಪ್ಪ ಓದ್ತಾನೆ, ಕಾಮರ್ಸ್ ತೊಗೊಂಡ್ರೆ ಬಿಂದಾಸಾಗಿರ್ಬೋದು. ಈ ಎಲ್ಲ ಆ್ಯಟಿಟ್ಯೂಡುಗಳು ಕೂಡ ಮಕ್ಕಳಲ್ಲಿದೆ. ಖಂಡಿತ ಆ್ಯಟಿಟ್ಯೂಡನ್ನು ಬಿಟ್ಟುಬಿಡಿ. ಕಾಮರ್ಸ್ ಇಸ್ ಸಚ್ ಅ ಸ್ಟ್ರೀಮ್ ವೇರ್ ಇಷ್ಟು ದಿನ ನೀವು ಜನರಲ್ ಸ್ಕೂಲಿಂಗಲ್ಲಿ ಒಂದಿಷ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಮಿಕ್ಸ್ಚರು, ಪುಡಿ ಎಲ್ಲ ಕಲ್ತ್ಬಿಟ್ಟಿದ್ದೀರಾ. ಬಟ್ ನೌ ಇಟ್ಸ್ ಟೈಮ್ ಟು ರಿವೈವ್. ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಡ್ಜು, ಸಬ್ಜೆಕ್ಟ್ ಸ್ಪೆಸಿಫಿಕ್ ಕರಿಯರು, ಯಾವ ರೀತಿ ನೀವು ಮುಂದೆ ಕರಿಯರ್ನ ಯಾವ ಡೈರೆಕ್ಷನ್ನಲ್ಲಿ ತೊಗೊಂಡು ಹೋಗಬೇಕು, ಅದಕ್ಕೊಂದು ಅದ್ಭುತವಾದಂಥ ಇಂಟ್ರಡಕ್ಷನ್ನು ಈ ನಮ್ಮ PUCಯ ಲೈಫ್ನಲ್ಲಿ ಸಿಗತ್ತೆ. ನೆಕ್ಸ್ಟು ವೈ ಕಾಮರ್ಸ್ ಅನ್ನುವಂಥದ್ದು ಬರುತ್ತೆ. ನಾನು ಹೇಳ್ದಂಗೆ ಮೆಜಾರಿಟಿ ಮಕ್ಕಳುಗಳು ಕಾಮರ್ಸ್, ಇಟ್ ಇಸ್ ಅ ರಿಯಾಲಿಟಿ. 10 ವರ್ಷಗಳಿಂದ ನಾನು ಪಾಠ ಮಾಡ್ತಾ ಇದ್ದೀನಿ, ಇನ್ನೂ 30 ವರ್ಷ ಸರ್ವಿಸ್ ಇದೆ. ಸೊ ನಾನು ನೋಡಿರುವಂಥ ಒಂದು ಕಾಮನ್ ಫೆನಾಮಿನಾ ಏನು ಅಂದರೆ, ಮಕ್ಕಳುಗಳು ಮೆಜಾರಿಟಿ ಕಾಮರ್ಸನ್ನು ತಗೊಳ್ಳುವಂಥದ್ದೇ, ಮ್ಯಾಥ್ಸ್ ಓದೋದು ಕಷ್ಟ, ಕಾಮರ್ಸ್ ತೊಗೊಂಡ್ಬಿಟ್ರೆ ಬಿಂದಾಸಾಗಿರ್ಬೋದು, ಆರಾಮಾಗಿ ಓಡಾಡಿಕೊಂಡು ಖುಷಿಯಾಗಿ ಎಕ್ಸಾಮ್ ಹಿಂದಿನ ದಿನ ಓದ್ಕೊಂಡು ಪಾಸ್ ಹಾಕ್ಕೊಂಡು ಆರಾಮಾಗಿ ಮುಂದೆ ಹೋಗ್ಬೋದು, ಅಲ್ಲೇ ನಿಂತ್ಕೊಳ್ಳಲ್ಲ. ಸೈನ್ಸ್ ಹಂಗಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಅದ್ರ ಮೇಲೆ ಬಯಾಲಜಿಲ ಡಯಾಗ್ರಾಮ್ ಮಾಡು, ಅಪ್ಪ ಅಮ್ಮ JEE ಕ್ಲಾಸ್ಗೆ ಹಾಕ್ತಾರೆ, KCET ಕ್ಲಾಸ್ಗೆ ಹಾಕ್ತಾರೆ, ಕೋಚಿಂಗ್ ಸೆಂಟ್ರಿಗೆ ಹೋಗು ಅಂತಾರೆ, ಆನ್ಲೈನ್ ಓದು ಅಂತಾರೆ. ಈ ಪ್ರೆಷರೇ ಬೇಡಪ್ಪ. ಈ ಎಲ್ಲ ಆಟಿಟ್ಯೂಡಿಂದ ಕೂಡ ಕಾಮರ್ಸ್ಗೆ ಬಂದಿರುವಂಥವ್ರಿದ್ದಾರೆ. ಬಟ್ ಐ ವಿಲ್ ಹೈಲೈಟ್ ಸಮಥಿಂಗ್. ಈ ಎಲ್ಲ ನೆಗೆಟಿವ್ ಆಸ್ಪೆಕ್ಟ್ಗಳಿಗೋಸ್ಕರ ಕಾಮರ್ಸನ್ನು ತಗೊಂಡಿರ್ತಾರೆ. ಬಟ್ ಒನ್ಸ್ ದೇ ಕಮ್ ಇನ್ ಟು ಕಾಮರ್ಸ್ ಕ್ಲಾಸ್, ಎಲ್ಲ ಮಕ್ಕಳುಗಳು ಕಾಮರ್ಸನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀರಾ ಅಂದರೆ, ಖಂಡಿತ ನಾನು ಎಕ್ಸಾಜುರೇಷನ್ ಮಾಡ್ತಾ ಇಲ್ಲ, ಅಥವಾ ಯಾವುದೋ ಒಂದು ಫೇರಿ ಟೇಲ್ ಸ್ಟೋರಿಯನ್ನು ನಿಮಗೆ ಹೇಳ್ತಾ ಇಲ್ಲ. ದ್ಯಾಟ್ ಈಸ್ ದ ಪವರ್ ಆಫ್ ಮನಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ದುಡ್ಡಿನ ಬಗ್ಗೆ ನಾವು ಕಲೀಲಿಕ್ಕೆ ಶುರು ಮಾಡಿದಾಗ, ಅದು ನಮ್ಮ ಫೈನಾನ್ಷಿಯಲ್ ಲಿಟ್ರಸಿ ಆಗಿರ್ಬೋದು, ಅಕೌಂಟಿಂಗ್, ಬಿಸ್ನೆಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ನಂಬರ್ಸು, ಪೈಥಾನ್ ಕೋಡ್ಗಳು ಕಂಪ್ಯೂಟರ್ ಸೈನ್ಸಲ್ಲಿ, ಇವೆಲ್ಲ ಎಕ್ಸೆಲ್ ಶೀಟ್ಗಳು, ಆ ಎಕ್ಸೆಲ್ ಶೀಟಲ್ಲಿ ಹೇಗೆ ಬಜೆಟನ್ನು ಮೇಂಟೈನ್ ಮಾಡೋದು, ಎಕ್ಸ್ಪೆಂಡಿಚರ್ ಇನ್ಕಮ್ಗಳನ್ನು ಮೇಂಟೈನ್ ಮಾಡೋದು, ಇವೆಲ್ಲ ಕಲ್ತ್ಕೊಂಡಾಗ ಯು ವಿಲ್ ಜಸ್ಟ್ ಫಾಲ್ ಇನ್ ಲವ್ ವಿತ್ ದ ಸಬ್ಜೆಕ್ಟ್ಸ್. ಆ್ಯಂಡ್ ದ್ಯಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಕಾಮರ್ಸ್. ಅದಷ್ಟೇ ಅಲ್ಲ, ನಿಮಗೆ ಮುಂದೆ ಜೀವನಕ್ಕೆ ಬೇಕಾದಂಥ
ಅತ್ಯಮೂಲ್ಯವಾದಂತಹ ವಸ್ತು ದುಡ್ಡು. ಆ ದುಡ್ಡಿನ ಬಗ್ಗೆ ಎಲ್ಲ ರೀತಿಯಲ್ಲೂ ಕಲಿಸ್ಕೊಡುವಂಥದ್ದೇ ನಮ್ಮ ಕಾಮರ್ಸ್ ಸಬ್ಜೆಕ್ಟ್, ನಮ್ಮ ವಾಣಿಜ್ಯ ವಿಭಾಗ ಅಂದರೆ ಅದು ಖಂಡಿತ ತಪ್ಪಾಗೋದಿಲ್ಲ. ನೆಕ್ಸ್ಟ್, ದ ಬಿಗ್ಗರ್ ಗೋಲ್. ಇದರ ಬಗ್ಗೆ ನಾನು ಹೇಳಲೇಬೇಕು. ಎಲ್ಲ ವಿದ್ಯಾರ್ಥಿಗಳು ನೆಗೆಟಿವ್ ಆಸ್ಪೆಕ್ಟ್ಸ್, ಒಂದು ಕಡೆ ಮ್ಯಾಥ್ಸ್ ಓದೋಕೆ ಇಷ್ಟ ಇಲ್ಲ, ಸೈನ್ಸ್ ಓದೋಕೆ ಇಷ್ಟ ಇಲ್ಲ, ಪ್ರೆಷರ್ ತೊಗೊಳಕ್ಕೆ ಇಷ್ಟ ಇಲ್ಲ, ಈ ಎಲ್ಲ ನೆಗೆಟಿವ್ ಆಸ್ಪೆಕ್ಟ್ಗಳು ಒಂದು ಕಡೆ, ಒಮ್ಮೆ ಕಾಮರ್ಸ್ಗೆ ಬಂದ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ಏಮ್ ಮಾಡುವಂಥದ್ದೇ ನಮ್ಮ ಚಾರ್ಟೆಡ್ ಅಕೌಂಟೆನ್ಸಿ. ಬಿಟ್ಟರೆ IIM MBAs, ಬಿಟ್ಟರೆ ಕಂಪನಿ ಸೆಕ್ರೆಟರೀಸ್, ಬಿಟ್ಟರೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಈ ರೀತಿಯ ದೊಡ್ಡ ದೊಡ್ಡ ಕೋರ್ಸ್ಗಳನ್ನು ಮಾಡಿ ಕಂಪನಿಯ CEO ಗಳು, CFOಗಳು, CMOಗಳು, COOಗಳು, ಈ ರೀತಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗುವಂಥ ಎಲ್ಲ ಅವಕಾಶಗಳು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಆ್ಯಂಡ್ ದ್ಯಾಟ್ should be the bigger goal for all of you. ನೆಕ್ಸ್ಟ್ ನೋಡುವಂಥದ್ದಾದರೆ ದ ಕರ್ನಾಟಕ PUC ಸ್ಟ್ರಕ್ಚರ್. ಸೊ ನಮ್ಮ ರಾಜ್ಯದಲ್ಲಿ, ನಮ್ಮ ಹೆಮ್ಮೆಯ ಕರುನಾಡಲ್ಲಿ, ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಯಾವ ಸ್ಟ್ರಕ್ಚರನ್ನು ನಾವು ಫಾಲೋ ಮಾಡ್ತೇವೆ? ಇಡೀ ದೇಶದಲ್ಲಿ PUC ಕಾಲೇಜ್ ಅಂತ ಕರೆಸಿಕೊಳ್ಳುವಂತಹ ಏಕೈಕ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಬೇರೆ ಯಾವುದೇ ರಾಜ್ಯಗಳಿಗೆ ಹೋದರೂ ಕೂಡ PUCಯನ್ನು 11th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್ ಮತ್ತು ಸ್ಕೂಲ್ ಅಂತ ಕರೀತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇದು ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಅಂದರೆ DPUE KSEAB ನ ಅಂಡರ್ನಲ್ಲಿ ಬರುತ್ತೆ. ಹೌಎವರ್ ನಾವಿದನ್ನು ಫಸ್ಟ್ ಇಯರ್ ಪ್ರಿ ಯೂನಿವರ್ಸಿಟಿ, ಸೆಕೆಂಡ್ ಇಯರ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಅಥವಾ ಪ್ರಿ ಯೂನಿವರ್ಸಿಟಿ ಕೋರ್ಸ್ ಅಂತ ಕರಿತೇವೆ. ಮುಂಚೆ ಇದು 1 ವರ್ಷದ ಕೋರ್ಸ್ ಆಗಿತ್ತು. ತದನಂತರ ಸ್ವಲ್ಪ ಸ್ಟ್ರಕ್ಚರಲ್ ಚೇಂಜಸ್ ಅನ್ನು ತಂದು 2 ವರ್ಷದ ಕೋರ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಿದ್ರು. ಸೊ ಮೊದಲನೆಯದಾಗಿ ಇಟ್ ಇಸ್ ಅ 2 year ಬ್ರಿಡ್ಜ್. ಸೊ ಏನು ನಿಮಗೆ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯಗಳು ಮತ್ತು ಸ್ಕೂಲು ಇವೆರಡರ ನಡುವಿನ ಒಂದು ಅದ್ಭುತವಾದಂಥ ಬ್ರಿಡ್ಜೇ ನಮ್ಮ ಪ್ರಿ ಯೂನಿವರ್ಸಿಟಿ ಕೋರ್ಸ್. ಸ್ಕೂಲಲ್ಲಿ ಇನ್ನೂ ಆ ಚೈಲ್ಡಿಶ್ನೆಸ್ ಇರುತ್ತೆ, ಓದೋಕ್ಕೆ ಇಷ್ಟ ಆಗ್ತಾ ಇರಲ್ಲ, ಟೆಕ್ಸ್ಟ್ ಬುಕ್ ಓದಬೇಕಾ, ನೋಟ್ಸ್ ಓದಬೇಕಾ, ಫುಲ್ಲು ಕನ್ಫ್ಯೂಷನ್ನು, ಟೀಚರ್ ಸರಿಯಾಗಿ ಗೈಡ್ ಮಾಡೋದಿಲ್ಲ, ಎಲ್ಲ ಪ್ರಾಬ್ಲಮ್ಮು ಸ್ಕೂಲುಗಳಲ್ಲಿದೆ. ವಿಶ್ವವಿದ್ಯಾಲಯಗಳಿಗೆ ಬಂದ ಮೇಲೆ ನೀವು ತುಂಬ ಮೆಚೋರ್ಡ್ ಆಗಿರ್ತೀರಾ. ಅಲ್ಲಿ ಮತ್ತೆ ಪ್ರೊಫೆಸರ್ಗಳು ಮೆಚೋರ್ಡ್ ಮಕ್ಕಳುಗಳು ಬಿಡು, ಪಾಠ ಮಾಡೋದು ಬೇಡ, ಅವರೇ ಓದ್ಕೋತಾರೆ, ಇಂಡಿಪೆಂಡೆಂಟ್ ಲರ್ನಿಂಗ್, ಈ ಎಲ್ಲ ಪ್ರಾಬ್ಲಮ್ಗಳಿವೆ. ಈ ಎರಡೂ ಪ್ರಾಬ್ಲಮ್ಗಳನ್ನು ನೀಟಾಗಿ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಯಾವ ರೀತಿ ಓದ್ಕೊಳ್ಬೇಕು, ಯಾವ ರೀತಿ ಇಂಡಿಪೆಂಡೆಂಟ್ ಆಗಬೇಕು, ಯಾವ ರೀತಿ ಕಲ್ತ್ಕೊಳ್ಬೇಕು, ಎಕ್ಸಾಮ್ಗಳನ್ನು ಅಟೆಂಪ್ಟ್ ಮಾಡಬೇಕು, ಇವೆಲ್ಲವನ್ನು ನಮ್ಮ 2 ವರ್ಷದ ಪ್ರಿ ಯೂನಿವರ್ಸಿಟಿ ಕೋರ್ಸ್ ಹೇಳ್ಕೊಡುತ್ತೆ. ಅಂದರೆ ಖಂಡಿತ ನೀವು ಅದನ್ನು ಎಕ್ಸಾಜುರೇಷನ್ ಅಂತ ಅಂದ್ಕೊಳ್ಳೇಬೇಡಿ, ಖಂಡಿತ ನೀವು ಅದನ್ನು ಉತ್ಪ್ರೇಕ್ಷೆ ಅಂದ್ಕೊಳ್ಬೇಡಿ. ನೆಕ್ಸ್ಟ್, ಇಟ್ ಇಸ್ ಅ ಪ್ರೊಫೆಷನಲ್ ಫೌಂಡೇಶನ್. ನಾನು ಹೇಳಿದ ಹಾಗೆ ಸ್ಕೂಲಲ್ಲಿ ಜನರಲ್ ಎಜುಕೇಷನ್, ಈಗ ಪ್ರೊಫೆಷ್ನಲ್ ಆಗಿ ಅಕೌಂಟಿಂಗ್, ಬಿಸ್ನೆಸ್, ಇಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಈ ರೀತಿಯ ಮಾಸ್ಟರಿ ಸಬ್ಜೆಕ್ಟ್ಗಳನ್ನು ಕಲಿತಾ ಹೋಗ್ತೀರಾ. ಇನ್ನು ಮುಂದೆ ನಿಮಗೆ ಇಷ್ಟ ಇಲ್ಲದಿರೋ ಸಬ್ಜೆಕ್ಟ್ಗಳನ್ನು ಯಾರೂ ಇಲ್ಲಿ ಪಾಠ ಮಾಡೋದಿಲ್ಲ. ನೀವೇ ಲೈಕ್ ಮಾಡಿ ಕಾಂಬಿನೇಷನ್ಗಳನ್ನು ತಗೊಂಡಿರ್ತೀರಾ. ಕಾಮರ್ಸಲ್ಲಿ ಅಫ್ಕೋರ್ಸ್ ಎಷ್ಟೊಂದು ಕಾಂಬಿನೇಷನ್ಗಳಿದೆ. HEBA, MEBA, CSBA, CEBA, PEBA, GEBA, ಈ ರೀತಿ ಎಷ್ಟೊಂದು ಕಾಂಬಿನೇಷನ್ಗಳಿದೆ ನಮ್ಮ MSBA. ಆದರೆ ನಿಮ್ಮ ಲೈಕಿಂಗ್ಗೆ ಯಾವ ಕಾಂಬಿನೇಷನ್ ಬಂದಿರುತ್ತೆ ನೀವು ಅದನ್ನು ತಗೊಂಡಿರ್ತೀರಾ. ಸೊ ಆ ಕಾಂಬಿನೇಷನ್ಗಳು ನಿಮ್ಮ ಪ್ರೊಫೆಷ್ನಲ್ ಜರ್ನಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ವೆ. ಅದರಲ್ಲೂ ನಮ್ಮ MEBA, MSBA, CSBA, CEBA, HEBA ಈ ರೀತಿಯ ಕಾಂಬಿನೇಷನ್ಗಳನ್ನು ತಗೊಂಡಂತಹ ಮಕ್ಕಳುಗಳು CAಗಾಗಿರ್ಬೋದು, CSಗಾಗಿರ್ಬೋದು, BCAಗಾಗಿರ್ಬೋದು, ಅಥವಾ HEBA ತಗೊಂಡಂಥ ಮಕ್ಕಳು ಸಿವಿಲ್ ಸರ್ವಿಸಸ್ಗಾಗಿರ್ಬೋದು ಬಹಳ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ, ಪ್ರಿಪೇರ್ ಆಗ್ತಾ ಇರ್ತಾರೆ. ಆ ಕಾರಣಗಳನ್ನಿಟ್ಕೊಂಡೆ ಈ ಕಾಂಬಿನೇಷನ್ಗಳನ್ನು ಮಕ್ಕಳು ತಗೊಳ್ಳೋದು. ನೆಕ್ಸ್ಟು ನಮ್ಮ ಬೋರ್ಡ್ ಎಕ್ಸಾಮಿನೇಷನ್. ನಿಮ್ಮ ಫಸ್ಟ್ ಇಯರ್ PUCಯ ಬೋರ್ಡ್ ಎಕ್ಸಾಮಿನೇಷನ್ ಪ್ರಾಯಶಃ ಫೆಬ್ರವರಿಯ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಬರುತ್ತೆ. ಈ ವರ್ಷದಿಂದ ಗವರ್ಮೆಂಟ್ ಆರ್ಡರ್ಗಳನ್ನು ನಂಬೋದಾದರೆ ಅಥವಾ ಕೆಲವು ಗವರ್ಮೆಂಟ್ ಮೂಲಗಳಿಂದ ಬಂದಿರುವಂತಹ ಅಥವಾ ಗವರ್ಮೆಂಟ್ ಸೋರ್ಸಸ್ಸಿಂದ ಬಂದಿರುವಂತಹ ಸರ್ಕ್ಯುಲರ್ಗಳನ್ನು ನಂಬೋದಾದರೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಕಾಲೇಜ್ನಲ್ಲಿ ನಿಮ್ಮ ಪೇಪರ್ಗಳ ಕರೆಕ್ಷನ್ ಆಗತ್ವೆ. ಆದರೆ ಫಸ್ಟ್ ಇಯರ್ PUC ಕೂಡ ಬೋರ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ.
80-20 ಪ್ಯಾಟರ್ನ್ನಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ 80 ಮಾರ್ಕ್ಸಿಗೆ ನೀವು ಬರಿಬೇಕಾಗತ್ತೆ. 20 ಮಾರ್ಕ್ಸು ಇಂಟರ್ನಲ್ಸ್ ಇರುತ್ತೆ. ಆ 20 ಮಾರ್ಕ್ಸ್ ಇಂಟರ್ನಲ್ಸ್ನಲ್ಲಿ 10 ಮಾರ್ಕ್ಗಳನ್ನು ನಾವು ಪ್ರಾಜೆಕ್ಟ್ ಆಗಿ ಕೊಟ್ಟು ಕರೆಕ್ಷನ್ ಅನ್ನ ಮಾಡಿ ಅದರ ಆಧಾರದ ಮೇಲೆ ಮಾರ್ಕ್ಸ್ ಅನ್ನ ಕೊಡ್ತೇವೆ. ಉಳಿದಂಥ 10 ಮಾರ್ಕ್ಗಳು ನಮಗೆ ಏನು ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ ಆಗಸ್ಟ್ನಲ್ಲಿ, ಮಿಡ್ ಟರ್ಮ್ ಎಕ್ಸಾಮ್ ಅಕ್ಟೋಬರ್ನಲ್ಲಿ, ಸೆಕೆಂಡ್ ಕ್ವಾರ್ಟರ್ಲಿ ಎಕ್ಸಾಮ್ ಡಿಸೆಂಬರ್ನಲ್ಲಿ ಬರುತ್ತೆ. ಈ ಮೂರರಲ್ಲಿ ಬೆಸ್ಟ್ ಆಫ್ 2 ಅನ್ನ ತೆಗೆದುಕೊಂಡು 10 ಮಾರ್ಕ್ಗಳಿಗೆ ಅದನ್ನ ಕಂಡೆನ್ಸ್ ಮಾಡಿ ಅದನ್ನ ಬೋರ್ಡೇ ಮಾಡ್ತಾರೆ. ಕಾಲೇಜ್ ಅವರಾಗ್ಲಿ ನೀವಾಗ್ಲಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಬೋರ್ಡ್ ಅವರು ಏನು ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದ್ರೆ ಸ್ಯಾಟ್ಸ್ ಪೋರ್ಟಲ್ ಇದೆ, ಅದರ ಮುಖೇನ ಬೋರ್ಡೇ ಕಂಡೆನ್ಸ್ ಮಾಡಿ ಆ 10 ಮಾರ್ಕ್ಗಳನ್ನ ಇಂಟರ್ನಲ್ಸ್ ಮುಖೇನ ಕೊಡ್ತಾರೆ. ಸೊ ಈ ರೀತಿ ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಆಗಿರುತ್ತೆ. ಸೆಕೆಂಡ್ PUC ಯಲ್ಲೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಫೈನಲ್ ಎಕ್ಸಾಮಿನೇಷನ್ ಸೆಕೆಂಡ್ ಇಯರ್ PUC ಯಲ್ಲಿ ಸಾಮಾನ್ಯವಾಗಿ ಲಾಸ್ಟ್ ವೀಕ್ ಆಫ್ ಫೆಬ್ರವರಿ ಅಥವಾ ಫಸ್ಟ್ ವೀಕ್ ಆಫ್ ಮಾರ್ಚ್ ನಲ್ಲಿ ನಡೆಯುತ್ತೆ. ಅದರಲ್ಲೂ ನೀವು 2026ರಿಂದ 2028ರ ಬ್ಯಾಚ್ ಆಗಿರುವ ಕಾರಣ 2028ರಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಬರುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ 2023ರಿಂದ 28ಕ್ಕೆ 5 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ಕಾರದ್ದು. ಸೊ ಜನರಲ್ ಎಲೆಕ್ಷನ್ಸ್ ಕರ್ನಾಟಕದಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಮೆಜಾರಿಟಿ ಮಾರ್ಚ್ಗೆ ಮುಂಚೆನೆ ನಿಮ್ಮ ಎಕ್ಸಾಮಿನೇಷನ್ನು ವ್ಯಾಲ್ಯೂಯೇಷನ್ನು ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ದ ಕೋರ್ ಪಿಲ್ಲರ್ಸ್, ನಮ್ಮ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿರುವಂತಹ ಮುಖ್ಯವಾದಂತಹ ಪಿಲ್ಲರ್ಗಳೇ ಅದು ನಮ್ಮ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಕೂಡ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಕಾಮರ್ಸ್ ಅಂತ ಕೋರ್ ಆಗಿ ಇರುವಂತಹ ಸಬ್ಜೆಕ್ಟ್ಗಳೇ ಈ ಮೂರು: ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಮತ್ತು ಇಕನಾಮಿಕ್ಸ್. ಅಕೌಂಟೆನ್ಸಿ ಇಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಹೇಗೆ ಬಿಸ್ನೆಸ್ ಮಾಡೋದು, ಟ್ರಾನ್ಸಾಕ್ಷನ್ಗಳನ್ನು ಹೇಗೆ ಮೇಂಟೈನ್ ಮಾಡೋದು, ಬುಕ್ಸು ರೆಕಾರ್ಡ್ಸು ಹೇಗೆ ಕ್ರಿಯೇಟ್ ಮಾಡೋದು, ಇವೆಲ್ಲವನ್ನು ಕೂಡ ಅಕೌಂಟೆನ್ಸಿಯಲ್ಲಿ ನಾವು ಕಲ್ತ್ಕೊಳ್ತೇವೆ. ಬಿಸ್ನೆಸ್ ಯಾವಾಗಲೂ ಹೇಳ್ತೇನೆ ನಾನು, ಫೈನಾನ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಅಂತ. ಆ ಥರ ಹಣಕಾಸನ್ನು ಹೇಗೆ ಮ್ಯಾನೇಜ್ ಮಾಡೋದು, ಹಣಕಾಸಿನ ಒಳಹರಿವು, ಹಣಕಾಸನ್ನು ಎಲ್ಲಿಂದ ತರಬೇಕು, ಯಾವ ಮೂಲಗಳಿಗೆ ಎಷ್ಟು ಬಡ್ಡಿ ಕೊಡಬೇಕು, ಎಷ್ಟು ದುಡ್ಡು ಕೊಡಬೇಕು, ಯಾವೆಲ್ಲ ರೀತಿ ತರಬೇಕು, ಇವೆಲ್ಲವನ್ನು ಕಲಿಸುವಂಥದ್ದೇ ನಮ್ಮ ಬಿಸ್ನೆಸ್ ಸ್ಟಡೀಸ್. ಅದಷ್ಟೇ ಅಲ್ಲ, ಆರ್ಗನೈಸೇಷನಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಆರ್ಗನೈಸೇಷನಲ್ ಬಿಹೇವಿಯರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನು ಬಿಸ್ನೆಸ್ ಸ್ಟಡೀಸ್ ಕಲಿಸ್ಕೊಟ್ರೆ ನಮ್ಮ ಎಕನಾಮಿಕ್ಸ್ ಜೀವನದ ಅಷ್ಟು ಅತ್ಯಮೂಲ್ಯವಾದಂತಹ ದುಡ್ಡಿನ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನ ನಮ್ಮ ಎಕನಾಮಿಕ್ಸ್ ಕಲಿಸ್ಕೊಡುತ್ತೆ. ಅದಷ್ಟೇ ಅಲ್ಲ, ದೇಶ ಯಾವ ರೀತಿ ನಡೆಯುತ್ತೆ, ದೇಶದ ಪಾಲಿಸಿಗಳು ಯಾವ ರೀತಿ ಆಗತ್ತೆ, ಇವೆಲ್ಲವನ್ನು ಕೂಡ ನಾವು ಎಕನಾಮಿಕ್ಸ್ನಲ್ಲಿ ಕಲಿತೇವೆ. ಮತ್ತೊಂದು ಶಾರ್ಟ್ ಟ್ರಿವಿಯಾ: ಎಕನಾಮಿಕ್ಸ್ ಮತ್ತು ಮ್ಯಾಥಮ್ಯಾಟಿಕ್ಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ದ್ಯಾಟ್ ಯು ಕ್ಯಾನ್ ಲರ್ನ್. ಅಂದರೆ ಖಂಡಿತ ಅದು ಉತ್ಪ್ರೇಕ್ಷೆ ಅಲ್ಲ, ಯಾಕೆಂದರೆ ಅಷ್ಟು ಮಟ್ಟಕ್ಕೆ ಅದಕ್ಕೆ ಇಂಪಾರ್ಟೆನ್ಸ್ ಇದೆ. ನಮ್ಮ ಭಾರತ ದೇಶದಲ್ಲಿ ನಾವು ಮೆಜಾರಿಟಿ ಜಾಗಗಳಲ್ಲಿ ಎಕನಾಮಿಕ್ಸನ್ನು ಒಂದಷ್ಟು ಥಿಯರಿ ಆಸ್ಪೆಕ್ಟ್ ಆಗಿ ಲಿಂಕ್ ಮಾಡಿಬಿಟ್ಟಿದ್ದೀವಿ, ಥಿಯರಿ ಆಸ್ಪೆಕ್ಟ್ ಆಗಿ ಸೈಡ್ಗೆ ಇಟ್ಬಿಟ್ಟಿದ್ದೀವಿ. ಬಟ್ ನೀವು ಅಬ್ರಾಡ್ಗೆಲ್ಲ ಹೋದರೆ ಎಕನಾಮಿಕ್ಸ್ ಇಸ್ ಅ booming subject where you study a lot of stuff and where you can get ಬಿಗ್ ಡಿಗ್ರೀಸ್ ಆ್ಯಂಡ್ ಬೆಸ್ಟ್ ಜಾಬ್ಸ್ ಅಂದರೆ ಅದು ತಪ್ಪಾಗೋದಿಲ್ಲ. ನೆಕ್ಸ್ಟ್, ಸ್ಟ್ರಾಟಜಿಕ್ ಕಾಂಬಿನೇಷನ್ಸ್. ಇಷ್ಟೆಲ್ಲ ನಾವು ಕರಿಯರು, ಕಾಮರ್ಸು ಅಂತ ಮಾತಾಡಿದ ಮೇಲೆ ವಿಚ್ ಆರ್ ದ ಬೆಸ್ಟ್ ಕಾಂಬಿನೇಷನ್ಸ್? ನನ್ನನ್ನು ಕೇಳೋದಾದರೆ CEBA ಅಂದರೆ ಕಂಪ್ಯೂಟರ್ ಸೈನ್ಸ್, ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. SEBA ಸ್ಟ್ಯಾಟಿಸ್ಟಿಕ್ಸ್, ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. MEBA ಮ್ಯಾಥಮ್ಯಾಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಇದನ್ನು ಬಿಟ್ಟರೆ CSBA ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಇನ್ನೂ ಒಂದು ಆ್ಯಡ್ ಮಾಡೋದಾದರೆ MSBA, ತುಂಬ ಜನ ಇದನ್ನು ABMS ಅಂತ ಕರೀತಾರೆ, ಬೇಸಿಕ್ ಮ್ಯಾಥ್ಸ್, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್. ಇವು ಅದ್ಭುತವಾದಂತಹ ರನ್ನಿಂಗ್ ಕಾಂಬಿನೇಷನ್ಸ್ ಅಂದರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಎಲ್ಲ ಕಾಂಬಿನೇಷನ್ಗಳು ನಿಮಗೆ ಹಲವಾರು ಡೋರ್ಗಳನ್ನು ಓಪನ್ ಮಾಡುತ್ತೆ. ಅದರಲ್ಲೂ ಪ್ಲೀಸ್ ನೋಟ್, ಅದರಲ್ಲೂ ನಮ್ಮ CA ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳು ದಯವಿಟ್ಟು
SCBA, MEBA, MSBA. ಇದನ್ನ ABMS, ABME ಅಥವಾ ABEM ಅಂತ ಕೂಡ ಕರೀತಾರೆ. ಸೊ ನಮ್ಮ SCBA, ABMS, ABEM ಈ ಕಾಂಬಿನೇಷನ್ಗಳನ್ನು ದಯವಿಟ್ಟು ಪ್ರಿಫರ್ ಮಾಡಿ. ಯಾಕೆಂದರೆ ನಿಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿಯ ಜರ್ನಿ ಈ ಕಾಂಬಿನೇಷನ್ಗಳಿಂದ ಬಹಳ ಸ್ಮೂತ್ ಆಗುತ್ತೆ. ನಿಮಗೆ ಒಳ್ಳೆ ಮಾರ್ಕ್ಸ್ ಬರುವಂತಹ ಮತ್ತು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡುವಂತಹ ಚಾನ್ಸಸ್ಸು, ಕ್ಲಿಯರ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಲೀಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಇಟ್. ಸೊ CBA ನೀವು ಫಿನ್ಟೆಕ್, IT, ಫೈನಾನ್ಸ್, BCA ಈ ರೋಲ್ಗಳಿಗೆ ಹೋಗ್ಬೋದು. SCBA, MEBA ಇಸ್ ಐಡಿಯಲ್ ಫಾರ್ CA, CS, CMA, ACCA, CPA ಈ ಎಲ್ಲ ಕೋರ್ಸ್ಗಳನ್ನು ಮಾಡುವಂತಹ ಆಸ್ಪಿರೇಷನ್ ಇರುವ ಮಕ್ಕಳಿಗೆ. ಸೊ ದ ಪ್ರಾಕ್ಟಿಕಲ್ ಬ್ಲೂ ಪ್ರಿಂಟ್ ಏನು, ನಿಮ್ಮ ರೊಟೀನ್ ಹೇಗೆ ಬಿಲ್ಡ್ ಮಾಡ್ಕೊಳ್ಬೇಕು. ಸೊ ಅರ್ಲಿ ಸ್ಟಾರ್ಟ್, ವೇಕ್ ಅಪ್ ಇನ್ ದ ಮಾರ್ನಿಂಗ್. ನಾವು ಹೇಳ್ತೇವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದ್ರೆ ಅದು ಅದ್ಭುತವಾಗಿ ತಲೆಗೆ ಹತ್ತತ್ತೆ ಅಂತ. ಇನ್ ಅ ಸೆನ್ಸ್ ಇಟ್ ಇಸ್ ಕರೆಕ್ಟ್ ಆಲ್ಸೋ. ಸೊ 5:30 ಶುರು ಮಾಡ್ಕೊಳ್ಳಿ ಓದಲಿಕ್ಕೆ, ಅಥವಾ ನಿಮ್ದೇನು ಬೆಳಗ್ಗಿನ ಒಂದು ರೊಟೀನ್ ಇದೆ, ವಾಕಿಂಗ್ ಆಗಿರ್ಬೋದು, ಜಿಮ್ಮಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಸ್ಟಾರ್ಟ್ ಅರ್ಲಿ 5:30. ಅದಾದಮೇಲೆ ಕ್ಲಾಸ್ ರೂಮ್ ಪ್ಲಸ್ ಟ್ಯೂಷನ್, ಏನೇನು ಕಾಲೇಜುಗಳನ್ನು ಅಟೆಂಡ್ ಮಾಡುವಂಥದ್ದು, ಆನ್ಲೈನ್ ಕ್ಲಾಸ್ಗಳನ್ನು ನೋಡುವಂಥದ್ದು, ನಮ್ಮ ಪರೀಕ್ಷೆಯಲ್ಲಿ ಕಲಿಯುವಂಥದ್ದು, ಇವೆಲ್ಲವೂ ಕೂಡ ಈವ್ನಿಂಗ್ನಲ್ಲಿ ಸೆಲ್ಫ್ ಸ್ಟಡಿ ಪ್ಲಸ್ ಆನ್ಲೈನ್ ಕ್ಲಾಸಸ್. ಏನು ನೀವು ಇವಾಗಂತೂ ನೀವು ಯಾವ ಆಫ್ಲೈನ್ ಸೆಂಟರ್ಗಳಿಗೆ ಟ್ರಾಫಿಕ್ನಲ್ಲಿ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ನಮ್ಮ ಪರೀಕ್ಷೆಯಂತಹ ಕಂಪನಿಗಳು ಇವೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದೆ. ಅತ್ಯದ್ಭುತವಾದಂತಹ ಪ್ರೈಸ್ ಪಾಯಿಂಟ್ಗಳಲ್ಲಿ ಅತ್ಯದ್ಭುತವಾದಂತಹ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳೊಂದಿಗೆ ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದ್ದಾರೆ. ಖಂಡಿತ ಇದಕ್ಕಿಂತ ಒಳ್ಳೆಯ ಆಪರ್ಚುನಿಟಿ ಸಿಗೋದಿಲ್ಲ. ನೆಕ್ಸ್ಟ್, ಮಾಸ್ಟರಿಂಗ್ ದ ಸಿಲೆಬಸ್. ಸೊ ಒಂದಷ್ಟು ಕೀ ಟಾಪಿಕ್ಗಳನ್ನು ನೋಡೋಣ. ಅಕೌಂಟೆನ್ಸಿಯ ಫಸ್ಟ್ ಇಯರ್ ಅಂತ ನೋಡೋದಾದ್ರೆ ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಅಕೌಂಟ್ಸ್, ಕ್ಯಾಶ್ ಬುಕ್, BRS, ಡೆಪ್ರಿಸಿಯೇಷನ್ ಮತ್ತು ಫೈನಲ್ ಅಕೌಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ ಸ್ಟಡೀಸ್ ನೋಡೋದಾದ್ರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಗವರ್ಮೆಂಟ್ ಕಂಪನೀಸ್ ಮತ್ತು ಇ ಬಿಸ್ನೆಸ್ ರಿಲೇಟೆಡ್ ಟಾಪಿಕ್ಗಳು ಬಹಳ ಇಂಪಾರ್ಟೆಂಟ್. ಆದರೆ ನಮ್ಮ ಎಕನಾಮಿಕ್ಸ್ನಲ್ಲಿ ಅಫ್ಕೋರ್ಸ್ ಮ್ಯಾಕ್ರೋ ಮೈಕ್ರೋ ಎಕನಾಮಿಕ್ಸ್ ನಿಮಗೆ ಸೆಕೆಂಡ್ ಇಯರ್ನಲ್ಲಿ ಬರುತ್ತೆ. ಫಸ್ಟ್ ಇಯರ್ ಮಾತಾಡೋದಾದ್ರೆ ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಇಕನಾಮಿಕ್ಸ್, ನಾನು ಇದನ್ನ ಥಿಯೋರಿಟಿಕಲ್ ಎಕನಾಮಿಕ್ಸ್ ಅಂತೀವಿ. ಆಕ್ಚುಲಿ ಇಟ್ ಇಸ್ ಇಂಡಿಯನ್ ಎಕನಾಮಿಕ್ಸ್ ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಆ ಟೈಟಲ್ಲು. ನಾನು ಅದನ್ನು ಪ್ರೀತಿಯಿಂದ ಥಿಯೋರಿಟಿಕಲ್ ಎಕನಾಮಿಕ್ಸ್ ಅಂತ ಕರಿತೇನೆ. ಥಿಯೋರಿಟಿಕಲ್ ಎಕನಾಮಿಕ್ಸ್ನಲ್ಲಿ ಇಂಡಿಯಾ ಬಿಫೋರ್ ಇಂಡಿಪೆಂಡೆನ್ಸ್ ಹೇಗಿತ್ತು ಎಕಾನಮಿ, ಇಂಡಿಯಾ ಪೋಸ್ಟ್ ಇಂಡಿಪೆಂಡೆನ್ಸ್ ಅಪ್ ಟು 1990, ಪೋಸ್ಟ್ 1990 ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಅದಷ್ಟೇ ಅಲ್ಲದೆ ಹಲವಾರು ಟಾಪಿಕ್ಗಳಿದೆ. ಎನ್ವೈರ್ನ್ಮೆಂಟ್, ಸಸ್ಟೈನಬಿಲಿಟಿ, ಇಂಡಿಯಾ ಇನ್ ಕಂಪ್ಯಾರಿಸನ್ ವಿತ್ ಇಟ್ಸ್ ನೇಬರ್ಸ್. ಸೊ ಎಲ್ಲ ಟಾಪಿಕ್ಗಳು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ವೆ. ಸೊ ಸ್ಮಾರ್ಟ್ ಸ್ಟಡಿ ಸ್ಟ್ರಾಟಜೀಸ್ ಅಂದರೆ ವಿಜುವಲ್ ಲರ್ನಿಂಗ್. ಸೊ ಬಿಸ್ನೆಸ್ ಸ್ಟಡೀಸ್ ಅಥವಾ ಎಕನಾಮಿಕ್ಸ್ ಅಂತ ಸಬ್ಜೆಕ್ಟ್ಗಳಿಗೆ ಫ್ಲೋ ಚಾರ್ಟ್ಗಳಾಗಿರ್ಬೋದು, ಗ್ರಾಫ್ಗಳಾಗಿರ್ಬೋದು ಅಥವಾ ವಿಡಿಯೋಗಳ ಮುಖೇನ ಲರ್ನ್ ಮಾಡೋದಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಲ್ವೇಸ್ ಕಾನ್ಸೆಪ್ಟ್ ಓವರ್ ಕ್ರಾಮಿಂಗ್. ಯಾವ ಕಾನ್ಸೆಪ್ಟ್ಗಳನ್ನು ಬೈ ಹಾರ್ಟ್ ಮಾಡೋದು, ರಾಟ್ ಲರ್ನಿಂಗ್ ಮಾಡೋದು ಮಾಡಬೇಡಿ. ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, 1-2 ತಿಂಗಳ ಕಷ್ಟ ಆಗುತ್ತೆ, ನೋ ಡೌಟ್ ಅಬೌಟ್ ಇಟ್. ನಾವೆಲ್ಲರೂ ಇದನ್ನು ಫೇಸ್ ಮಾಡಿದ್ದೀವಿ. ಆ 2 ತಿಂಗಳಾದ್ಮೇಲೆ ನಿಮಗೆ ಸ್ವರ್ಗ ಇಸ್ ಕಾಮರ್ಸ್. ಅಷ್ಟು ಮಟ್ಟಕ್ಕೆ ಯು ವಿಲ್ ಫಾಲ್ ಇನ್ ಲವ್ ವಿತ್ ದ ಸಬ್ಜೆಕ್ಟ್. ಅಷ್ಟು ಮಟ್ಟಕ್ಕೆ ಆ ಸಬ್ಜೆಕ್ಟ್ಗಳಿಗೆ ವ್ಯಾಲ್ಯೂ ಇದೆ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್. ನೆಕ್ಸ್ಟ್, ಪಿಯರ್ ಲರ್ನಿಂಗ್. ಫ್ರೆಂಡ್ಸ್ಗಳೊಟ್ಟಿಗೆ ಕಲೀರಿ. ನಮ್ಮ ಪರೀಕ್ಷೆ ನಿಮ್ಮ ಅದ್ಭುತವಾದಂತಹ ಶಿಕ್ಷಣದ ಮಿತ್ರ. ಸೊ ಪರೀಕ್ಷೆಯ ಒಟ್ಟಿಗೆ ಕೂಡ ಕಲಿತ್ಕೊಳ್ಳಿ. ನೆಕ್ಸ್ಟ್, ರಿವಿಷನ್ ಸೈಕಲ್ಗಳು. ಹೆಚ್ಚೆಚ್ಚು ಕಲ್ತ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ, ರೀಕಾಲ್ ಮಾಡಿ, ರೀಕಲೆಕ್ಟ್ ಮಾಡಿ ಮತ್ತು ರೀಪ್ರೊಡ್ಯೂಸ್ ಮಾಡಿ. ಅಲ್ಟಿಮೇಟ್ಲಿ ನಾವು ಏನೇ ಮಾತಾಡ್ಬೋದು, ಸ್ಟಿಲ್ ವಿ ಆರ್ ಇನ್ ಇಂಡಿಯಾ. ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಇದೆ. ಸೊ ಅಲ್ಲಿ ನೀವು ರೀಕಲೆಕ್ಟ್ ಮಾಡಿ ರೀಪ್ರೊಡ್ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಲಿತ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಿ, ಅದನ್ನು ಹೇಗೆ ಎಕ್ಸಾಮಿನೇಷನಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳಿ.
ನೆಕ್ಸ್ಟ್ ಅನ್ಲಾಕಿಂಗ್ ಯೋರ್ ಫ್ಯೂಚರ್, ದ ಕರಿಯರ್ ಪಾತ್ಸ್ ಇನ್ ಕಾಮರ್ಸ್ ಅಂತ ನೋಡೋದಾದ್ರೆ ತುಂಬ ಮಕ್ಕಳುಗಳಿಗೆ ಇದ್ರ ಬಗ್ಗೆ ಒಂದು ಕ್ಲಿಯರ್ ಕ್ಲಾರಿಟಿ ಇರುತ್ತೆ. ಬಟ್ ಹೌಎವರ್ ಐ ವಿಲ್ ಸ್ಪೀಕ್ ಅಬೌಟ್ ಇಟ್. ಪ್ರೊಫೆಷನಲ್ ಎಕ್ಸಾಮ್ಸ್ ಅಂದರೆ ಚಾರ್ಟೆಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಅಕೌಂಟೆಂಟ್ ಬಹಳ ಪೀಕಲ್ಲಿರುವಂತಹ ಸದ್ಯದ ಕೋರ್ಸ್ಗಳು. ಇವತ್ತಷ್ಟೇ ಅಲ್ಲ, ಇನ್ನು 100 ವರ್ಷ ಹೋದರೂ ಇದು ಪೀಕ್ ಕೋರ್ಸ್ಗಳೇ. ನಮ್ಮ ಪ್ರೊಫೆಸರ್ ಯಾವಾಗಲೂ ನನಗೆ ಹೇಳೋರು BCom ಇಸ್ ಎವರ್ ಗ್ರೀನ್ ಅಂತ. ಸೊ ಯಾವುದೇ ಕಾಲ ಬರಲಿ ಅಕೌಂಟೆಂಟ್ಗಳು ಬೇಕು, ದುಡ್ಡನ್ನು ಮ್ಯಾನೇಜ್ ಮಾಡುವಂಥ ವ್ಯಕ್ತಿಗಳು ಬೇಕು. ಕಾರ್ಪೊರೇಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ BBA, MBA, ಸ್ಪೆಷಲಿ MBA ಫ್ರಮ್ ಬಿಗ್ ಇನ್ಸ್ಟಿಟ್ಯೂಷನ್ಸ್, IIM-A ಆಗಿರ್ಬೋದು, IIM-B ಆಗಿರ್ಬೋದು, IIM ಲಕ್ನೋ ಆಗಿರ್ಬೋದು, IIM ಕೋಳಿಕೋಡ್ ಆಗಿರ್ಬೋದು, XLRI ಜಮ್ಶೇದ್ಪುರ್ ಆಗಿರ್ಬೋದು, ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಹೈದರಾಬಾದ್ ಆಗಿರ್ಬೋದು, ಈ ರೀತಿಯ ಜಾಗಗಳಿಂದ ಮಾಡಿಕೊಳ್ಳುವಂಥದ್ದು. ಬ್ಯಾಂಕಿಂಗ್, ಫೈನಾನ್ಸ್, HR, ಆಪರೇಷನ್ಸ್ ಇವೆಲ್ಲದರ ಕಡೆ ನೀವು ಹೋಗ್ಬೋದು. ನಾನ್ ಟ್ರೆಡಿಷನಲ್ ಕರಿಯರ್ಸ್ ಅಫ್ಕೋರ್ಸ್ ಆಂಟ್ರಪ್ರಿನರ್ಶಿಪ್, ಸ್ಟಾರ್ಟಪ್ಗಳು, VC ಫಂಡ್ಸ್ ಅಂತೆ, ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಅಂತೆ, ಬೆಂಗಳೂರಲ್ಲಿ ಸ್ಟಾರ್ಟಪ್ಪಿಗೆ ಬೇಕಾದಂಥ ಎಲ್ಲ ಇಕೋಸಿಸ್ಟಮು ಇದೆ. ಸೊ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಸ್ಟಾಕ್ ಬ್ರೋಕಿಂಗ್, ಇನ್ವೆಸ್ಟ್ಮೆಂಟ್, ಫಾರೆನ್ಸಿಕ್ ಅಕೌಂಟಿಂಗ್ ಇವೆಲ್ಲವೂ ಕೂಡ ನಾನ್ ಟ್ರೆಡಿಷನಲ್ ಕರಿಯರ್ಸ್. ಇದ್ರ ಜೊತೆ ನಾನು ಒಂದು ಆ್ಯಡ್ ಮಾಡಬೇಕು ಅಂದರೆ ಫೈನಾನ್ಷಿಯಲ್ ಕಾಂಟೆಂಟ್ ಕ್ರಿಯೇಷನ್ ಅದ್ಭುತವಾಗಿ ನಡೀತಾ ಇದೆ. ಫೈನಾನ್ಷಿಯಲ್ ಕಾಂಟೆಂಟ್ ಕ್ರಿಯೇಷನ್ ಇಸ್ ಅನ್ ಅದರ್ ಒನ್. ಬಿಟ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇವೆಲ್ಲವೂ ಕೂಡ ಅದ್ಭುತವಾದಂಥ ಕರಿಯರ್ ಆಪ್ಷನ್ಗಳು. ಇವನ್ನ ಕನ್ಸಿಡರ್ ಮಾಡಿ. ಸೊ ಪ್ರಿಪೇರಿಂಗ್ ಫಾರ್ ದ ಬಿಗ್ ಲೀಪ್. ಸೊ ಸ್ಟಾರ್ಟ್ ವೈಲ್ ಯು ಸ್ಟಡಿ. ಅದು ಯಾವುದಾಗಿರ್ಬೋದು, CA ಫೌಂಡೇಶನ್ಗೆ ರಿಜಿಸ್ಟರ್ ಮಾಡಿಕೊಳ್ಳುವಂಥದ್ದು. ತುಂಬ ಮಕ್ಕಳುಗಳು PUC ಆಗಲಿ ಬಿಡು ಆಗ್ತಾನೇ ಇರುತ್ತೆ. ಅವ್ರು ರಿಜಿಸ್ಟರ್ ಮಾಡಲ್ಲ, ಎಕ್ಸಾಮು ಬರೆಯಲ್ಲ. ಸೊ SSLC ಮುಗ್ದಿದೆ, ಕಾಮರ್ಸ್ ತೊಗೊಂಡಿದ್ದೀರಾ, ಇಮ್ಮಿಡಿಯೇಟಾಗಿ ICI ವೆಬ್ಸೈಟ್ಗೆ ಹೋಗಿ ಪ್ರಾವಿಷನಲ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಬಿಲ್ಡ್ ಅ ನೆಟ್ವರ್ಕ್ ಆಫ್ ಗುಡ್ ಫ್ರೆಂಡ್ಸ್, ಸ್ಟೇ ಇನ್ಫಾರ್ಮ್ಡ್. ಅದು ಯಾವುದೇ ಆಗಿರ್ಬೋದು, ನ್ಯೂಸ್ ಪೇಪರ್ ನ್ಯೂಸ್ ಆಗಿರ್ಬೋದು, RBI ಪಾಲಿಸಿಗಳಾಗಿರ್ಬೋದು, ಫೈನಾನ್ಸ್ ಮಿನಿಸ್ಟ್ರಿ ಪಾಲಿಸಿಗಳಾಗಿರ್ಬೋದು. ಪ್ಲೀಸ್ ಕೀಪ್ ಯೋರ್ ಸೆಲ್ಫ್ ಇನ್ಫಾರ್ಮ್ಡ್. ಯಾವತ್ತೂ ಕೂಡ ಲೇಟ್ ಮಾಡ್ಕೊಳ್ಬೇಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ದ ಇನ್ಫಾರ್ಮೇಷನ್ ಇನ್ ದ ಮೈಂಡ್. ಪ್ಲೀಸ್ ನೋಟ್ ದಿಸ್. ನೆಕ್ಸ್ಟ್, ಕಾಮನ್ ಚಾಲೆಂಜಸ್ ಆ್ಯಂಡ್ ಹೌ ಟು ಬೀಟ್ ದೆಮ್. ಮೊದಲನೆಯದೇ ಪಿಯರ್ ಪ್ರೆಷರ್. ಅವನು ಸೈನ್ಸ್ ತೊಗೊಂಡ, ನಾನು ಕಾಮರ್ಸ್ ತೊಗೊಂಡ್ಬಿಟ್ಟೆ, ಅವನು IITಗೆ ಹೋಗ್ತಾನೆ, ನಾನು ಇಲ್ಲೇ ಕೂತ್ಬಿಟ್ಟಿದ್ದೇನಲ್ಲ. ದಯವಿಟ್ಟು ಇದನ್ನು ಬಿಟ್ಟು ಹಾಕ್ಬಿಡಿ. ಮತ್ತು ಇನ್ನೊಂದು ಕೆಟ್ಟ ಅಭ್ಯಾಸ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಲ್ಲಿದೆ. ಯಾರು ನಮ್ಮನ್ನು ಕೇಳಿದ್ರೆ ಏನು ಓದ್ತಾ ಇದೆಯಾ, ಕಾಮರ್ಸ್ ತೊಗೊಂಡಿದ್ದೀನಿ, ಸೈನ್ಸ್ ಸೀಟ್ ಸಿಕ್ಕಿತ್ತು ಆದರೆ ನನಗೆ ಯಾಕೋ ಬೇಡ ಅನ್ನಿಸ್ತು, ಕಾಮರ್ಸ್ ತೊಗೊಂಡೆ. ಸೈನ್ಸ್ ಓದಬೇಕಿತ್ತು, ಯಾಕೋ ನಮ್ಮ ಅಪ್ಪ ಅಮ್ಮ ಬೇಡ ಅಂದರು, ಕಾಮರ್ಸ್ ತೊಗೊಂಡೆ. ದಯವಿಟ್ಟು ಈ ಸೈನ್ಸ್ ಮೆಂಟ್ಯಾಲಿಟಿಯಿಂದ ಆಚೆ ಬಂದುಬಿಡಿ. ಸೈನ್ಸ್ಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಅಥವಾ ಸೈನ್ಸ್ ಓದ್ತಾ ಇರೋರೇನೋ ದೊಡ್ಡ ಗ್ರೇಟ್ ವ್ಯಕ್ತಿಗಳು, ಖಂಡಿತ ಅಲ್ಲ. ಕಾಮರ್ಸ್ ಇಸ್ ದ ಬೆಸ್ಟ್, ವಿಲ್ ಬಿ ದ ಬೆಸ್ಟ್ ಫಾರ್ ಎವರ್. ಧೈರ್ಯವಾಗಿ ಘಂಟಾಘೋಷವಾಗಿ ಎಲ್ಲರ ಮುಂದೆ ಹೇಳಿ. ಆ ಪಿಯರ್ ಪ್ರೆಷರನ್ನು ಬಿಟ್ಟುಬಿಡಿ. ಟ್ರೆಂಡಿಂಗು, ಇನ್ಸ್ಟಾಗ್ರಾಮು ಮತ್ತು ಆ ರೀಲ್ಸು, ಪ್ಲೀಸಿಂಗು ಇವೆಲ್ಲವನ್ನು ಬಿಟ್ಬಿಡಿ. ಹ್ಯಾವ್ ಆನ್ ಆರ್ಗ್ಯಾನಿಕ್ ಲೈಫ್. ನೆಕ್ಸ್ಟ್, ದ ಮ್ಯಾಥ್ಸ್ ಹರ್ಡಲ್. ಇದನ್ನು ನಾನು ಫಸ್ಟೇ ಹೇಳಿದೆ, ಎಲ್ಲ ಮಕ್ಕಳುಗಳು ತಗೊಳ್ಳುವಂಥದ್ದೇ ಕಾಮರ್ಸ್, ಮ್ಯಾಥ್ಸ್ ಹೊಟ್ಟೋಗುತ್ತೆ ಅಂತ. ದಟ್ಸ್ ಅ ಮಿತ್. ನೀವು ನಾಳೆ ದಿನ CA ಮಾಡಬೇಕು, CMA ಮಾಡಬೇಕು, CPA ಮಾಡಬೇಕು, ACCA ಮಾಡಬೇಕು, ICWA ಮಾಡಬೇಕು, IIMಗೆ ಹೋಗಬೇಕು, ISBಗೆ ಹೋಗಬೇಕು, XLRIಗೆ ಹೋಗಬೇಕು, ಏನು ಮಾಡಬೇಕು ಅಂದರೂ ಮ್ಯಾಥ್ಸ್ ಬೇಕು. ದಯವಿಟ್ಟು ಮ್ಯಾಥ್ಸಿನ ಫಿಯರನ್ನು ಬಿಟ್ಟುಬಿಡಿ. ಇನ್ಫ್ಯಾಕ್ಟ್ ಸೈನ್ಸಲ್ಲಿ ಏನೇನು ಮ್ಯಾಥಮ್ಯಾಟಿಕ್ಸನ್ನು ಕಲಿತಾರೆ ಅವೆಲ್ಲವನ್ನು ನೀವು ಕಾಮರ್ಸಲ್ಲಿ ಕಲಿಬೇಕಾಗತ್ತೆ. ಆದರೆ ನಮ್ಮದೇ ಆದ ರೀತಿಯಲ್ಲಿ ಅದರ ಅಪ್ಲಿಕೇಶನ್ಗಳನ್ನು ನಾವು ಮಾಡ್ತೇವೆ. ನೆಕ್ಸ್ಟು ಟೈಮ್ ಮ್ಯಾನೇಜ್ಮೆಂಟ್. ನಿಮ್ಮ ಕಾಲೇಜ್ ಟೈಮ್ ಆಗಿರ್ಬೋದು, ಕೋಚಿಂಗ್ ಟೈಮ್ ಆಗಿರ್ಬೋದು, ದ ಮೀ ಟೈಮ್ ಅಂತ ಕರಿತೇನೆ, ಆಟ ಆಡುವಂಥದ್ದು, ಎಂಟರ್ಟೈನ್ಮೆಂಟ್ ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದನ್ನು ಕಲಿತ್ಕೊಳ್ಳಿ. ಸೊ ಯೋರ್ ಜರ್ನಿ ಸ್ಟಾರ್ಟ್ಸ್ ನೌ. ನಿಮ್ಮ ಜರ್ನಿಯಲ್ಲಿ ಮಾಸ್ಟರ್ ಫಸ್ಟ್ PUC, ಥಿಂಕ್ ಲೈಕ್ ಅ ಲೀಡರ್, ಎಂಬ್ರೇಸ್ ದ ರಿಗರ್. ನಿಮ್ಮ ಫಸ್ಟ್ PUCಯ ಜರ್ನಿಯಲ್ಲಿ ನಮ್ಮ ಪರೀಕ್ಷೆ ನಿಮ್ಮೊಟ್ಟಿಗೆ ಇರುತ್ತೆ. ಎಲ್ಲ ಸಬ್ಜೆಕ್ಟ್ಗಳು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಈ ಅಷ್ಟು ಸಬ್ಜೆಕ್ಟ್ಗಳ ಒನ್ ಶಾಟ್ ವಿಡಿಯೋಗಳು ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿನ ಪ್ಲೇ ಲಿಸ್ಟ್ನಲ್ಲಿ ನಿಮಗೆ ದೊರಕುತ್ತವೆ. ಸೊ ಕಾಲೇಜ್ನಲ್ಲಿ ಮಾಡೋಕ್ಕೆ ಮುಂಚೆನೇ ನೀವು ಪರೀಕ್ಷೆಯಲ್ಲಿ ಕಲಿತ್ಕೊಳ್ಬೋದು, ಬೆಸ್ಟ್ ಟೀಚರ್ಸಿಂದ ಕಲಿತ್ಕೊಳ್ಬೋದು. ಎಸ್.
ಸೊ ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.